ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ಕತೆ ತಂದಾಯಿತು. ಬನ್ನಿ ಇವತ್ತು ಶೀತಲದ ಎಡೆಗೆ ಈ ಕತೆ ಹೇಗೆ ಮೂವ್ ಆಗುತ್ತೆ ನೋಡೋಣಂತೆ. ಇದು ಹೇಗೆ ಅಂತ ಹೇಳಿದ್ರೆ, ಕತ್ತಲ ಅಮಾವಾಸ್ಯೆಯ ರಕ್ಷಕನ ಅಂದರೆ ದೇಹದೊಳಗೆ ಸೆಣಸಾಡುವ ಇಂಡುಗಟ್ಟಲೆ ಕಾರಿರುಳು ಭುವಿಯತ್ತ ಕುಕ್ಕುತ್ತಿದೆ. ಕಡುಗಂಪಿನ ನಭೋಮಂಡಲ ಧಾರೆ ಧಾರೆಯಾಗಿ ಸುರಿಯುತ್ತಿರುವ ಕತ್ತಲಲ್ಲಿ ಗಿಡ, ಮರ, ಬಳಿ, ತೊರೆ, ಬೆಟ್ಟ ಸಮಸ್ತವೂ ತಮ್ಮ ಜನ್ಮತ ಬಣ್ಣಗಳನ್ನು ತಾತ್ಕಾಲಿಕವಾಗಿ ಕಳೆದುಕೊಂಡು ಕಪ್ಪು ಕಪ್ಪಾಗಿ ಕಾಣುತ್ತಿವೆ. ಅಮಾವಾಸ್ಯೆಯ ಅಟ್ಟಹಾಸವೇ ಅಷ್ಟು. ಆಗ ಸಮಯ 12 ಕಾಲಿನ ಮಧ್ಯೆ. ಆ ಸಮಯದಲ್ಲಿ ಕೃಷ್ಣರಾಜಪುರದ ಗ್ರಾಮವು ಅಮಾವಾಸ್ಯೆಯ ದಾಳಿಯಿಂದ ಹೊರತಾಗಿರಲಿಲ್ಲ. ಹಾಗೆ ಕೃಷ್ಣರಾಜಪುರದ ಹೊರವಲಯದಲ್ಲಿ ಊರಿನಿಂದ ಎತ್ತಿ ಎಲ್ಲೋ ಬಿಸಾಡಿದಂತಿರುವ ಆ ಮನೆ ಅಂದರೆ ಸುಮಾರು 1.5 ಎಕರೆ ಜಾಗದಲ್ಲಿ ಹರಡಿಕೊಂಡಿರುವ ಭವ್ಯ ಬಂಗಲೆ. ತದ್ರೂಪಿನ ಆ ಮನೆ ತನ್ನ ಸುತ್ತಲೂ 4 ದಿಕ್ಕುಗಳಲ್ಲಿ ರಿಯಾನ್ ದೀಪಗಳನ್ನು ಕಾವಲು ಸಿಪಾಯಿಗಳಂತೆ ನಿಲ್ಲಿಸಿಕೊಂಡು ಕತ್ತಲೆಯ ರಾಕ್ಷಸನನ್ನು ತುಸು ದೂರದಲ್ಲಿ ನಿಲ್ಲಿಸಿತು. 400 ಚದುರ ಅಡಿಗೂ ಮೆಟ್ಟಲುಗಳು. ರೆವಿನ್ಯೂ ನಿವೇಶನದಲ್ಲಿ ಅಕ್ರಮವಾಗಿ ಕಟ್ಟಿರುವಂಥ ಕಡಪ ಶಿಲೆಗಳಿಂದ ರೋಮಾನ್ಸ್ ಶೈಲಿಯಲ್ಲಿ ಕಟ್ಟಲಾಗಿರುವ ಕಬ್ಬಿಣದ ಫೆನ್ಸಿಂಗ್ ಭಯಂಕರವಾಗಿ ಉರುಳಿಡುವ ಗಾಳಿಗೆ ತರಗುಟ್ಟುತ್ತಿತ್ತು. ಆ ಮನೆ ಅಥವಾ ಮನೆಯಂತೆ ಹೊರನೋಟಕ್ಕೆ ಗೋಚರವಾಗುವ ಧರ್ಮರಾಜ ನರ್ಸಿಂಗ್ ಹೋಮ್ನಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಘಟಿಸಲಿರುವ ಅನಾಹುತವೊಂದರ ಭವಿಷ್ಯ ನಡೆಯುತ್ತಿರುವ ಗುಡುಗುತ್ತಿರುವ ಗಾಳಿ ಕ್ರಮೇಣ ತನ್ನ ವೇಗ ವರ್ಧಿಸಿಕೊಳ್ಳಲಾರಂಭಿಸಿತು. ಧರ್ಮರಾಜ ನರ್ಸಿಂಗ್ ಹೋಮ್ನೊಳಗೆ ಸ್ಪೆಷಲ್ ವಾರ್ಡ್ ಎ ಕೋಣೆಯ ಕಿಟಕಿಗಳ ವೆನಿಸಿಯಲ್ ಬ್ಲೈಂಡ್ಗಳು ಮುಚ್ಚಿ ಮೆತ್ತೆ ಮೇಲೆ ಮಲಗಿರುವ ಆತನ ಕತ್ತಿನವರೆಗೂ ಕಂಬಳಿ ಎಳೆದು ಟ್ಯೂಬ್ ದೀಪ ಆರಿಸಿ ನೈಟ್ ಲ್ಯಾಂಪ್ ಸ್ವಿಚ್ ಹಾಕಿದಳು ಆಕೆ. ದಿನಕ್ಕೆ ಕೇವಲ 300 ರೂಪಾಯಿ ಮಾತ್ರೆ ಬೆಡ್ ಚಾರ್ಜಿಗಾಗಿ ವಸೂಲು ಮಾಡುವ ಅಗರ್ಭ ಶ್ರೀಮಂತರ ದೇಹಗಳನ್ನಷ್ಟೇ ಹೊರುವ ಆ ಮೆತ್ತನೆಯ ಮೇಲೆ ಪವಡಿಸುವ ಆ ರೋಗಿ. ಮತ್ತೊಂದು ಅರ್ಥದಲ್ಲಿ ಹೇಳಬಹುದೆಂದರೆ 35 ವರ್ಷದ ಆತ ತನ್ನ ಕಣ್ಣುಗಳಿಂದ ಆಕೆಯ ಚಲನವಲನವನ್ನು ತುಂಬ ನಿಶ್ಶಬ್ದವಾಗಿ ತುಂಬ ಆಸಕ್ತಿಯಿಂದ ಗಮನಿಸುತ್ತಿದ್ದಾನೆ. ಕಿಟಕಿಯಿಂದ ವೆನಿಸಿಯಲ್ ಬ್ಲೈಂಡ್ಗಳನ್ನು ಎಳೆಯುವಾಗ ಆಕೆಯ ಸೆರಗಿನ ಮರೆಯಲ್ಲಿ ಕ್ಷಣಕಾಲ ಮಿಂಚಿ ಮರೆಯಾದ ಆಕೆಯ ಉಬ್ಬು ಚೆಲುವನ್ನು, ಸ್ಲೀವ್ಲೆಸ್ ನುಣುಪು ತೋಳುಗಳನ್ನು, ಪರ್ವತ ಶ್ರೇಣಿಯಂತೆ ತಿರುವಿಕೊಂಡಿರುವ ಸೊಂಟವನ್ನು ಎವೆ ಇಡದೆ ಗಮನಿಸಲಾರಂಭಿಸಿದ. ವಸಂತದ ಎಳೆಮಾವು ಚಿಗುರು ದೇಹದೊಳಗಿಂದಿಗೆ ಕೋಗಿಲೆಯ ಮಧುರಗಾನದ ಆಲಾಪನೆಗಳಲ್ಲಿ ತೇಲಾಡುವ ಚೆಲುವಿನ ಪುತ್ಥಳಿ ಆಕೆ. ಮೊನಾಲಿಸಳ ದೃಷ್ಟಿಯನ್ನು ನೋಡಿದ ಮೇಲೆ ಬ್ರಹ್ಮ ಈಕೆಯ ಸೃಷ್ಟಿಗೆ ತೊಡಗಿರಬೇಕೇನೋ ಎಂದು ಸಂಶಯಿಸುವಷ್ಟು ಅದ್ಭುತ ಸೌಂದರ್ಯ ಆಕೆಯದು. ಆಕೆಯ ನಾಭಿಯ ಬಳುಕಾಟವನ್ನು ತದೇಕವಾಗಿ ನೋಡಲಾರಂಭಿಸಿದಂತೆ ಆಕೆಯ ರೇಖೆಯೊಂದು ಕ್ಷಣಕಾಲ ದೇಹದಲ್ಲೆಲ್ಲ ಹರಡಿದಾಡಿ ಮಾಯವಾಯಿತು. ಕಳೆದ ಒಂದು ವಾರದಿಂದ ಹೆಣ್ಣಿನ ದೇಹ ಸ್ಪರ್ಶ ಕಾಣದ ತನ್ನ ಕರ್ಮಕ್ಕೆ ಚಡಪಡಿಸಿದ, ತನ್ನನ್ನೇ ಅಳಿದುಕೊಂಡ, ಬಾಯಿ ಚಪ್ಪರಿಸುತ್ತಾ ಬೇರೆ ವಿಧಿ ಇಲ್ಲ ಎಂಬುವಂತೆ ಆಕೆಯ ಮತ್ತೇರಿಸುವ ದೇಹ ಸರಿಯನ್ನು ತನ್ನ ಕಾಮತುರ ಕಣ್ಣುಗಳಿಂದಲೇ ಗುಳುಂ ಮಾಡಲಾರಂಭಿಸಿದ. ಕ್ಷಣಗಳು ನಿಮಿಷಗಳು ರೂಪಕ್ಕೆ ಬದಲಾಯಿಸಿದಂತೆ ಆತನ ಕಾಮ ಬಯಕೆ ತನ್ನ ಪರಿಣಾಮಾವಧಿಯನ್ನು ತಲುಪಿತು. ಸರಿಯಾಗಿ ಆ ನಿಮಿಷದಲ್ಲೇ ಆ ಸ್ಪೆಷಲ್ ವಾರ್ಡಿನಿಂದ ಹೊರಬಂದಳು ಆಕೆ. ಯಾವುದೋ ಪಾರ್ಟಿಯೊಂದರಲ್ಲಿ ಸಖತ್ತಾಗಿ ಕುಡಿದು ಕಾರೋಡಿಸಿ ಲೈಟ್ ಕಂಬವೊಂದಕ್ಕೆ ಲಘುವಾಗಿ ಗುದ್ದಿ ಪ್ರಜ್ಞೆ ಕಳೆದುಕೊಂಡಿದ್ದ ಆತನನ್ನು ಯಾರೋ ಸಹಕಾರದ ಆಸ್ಪತ್ರೆಗೆ ಸಾಗಹಾಕಿದರು. ಪ್ರಜ್ಞೆ ಮರುಕಳಿಸುತ್ತಿದ್ದ ಮೇಲೆ ಗತಿ ಇಲ್ಲದವರ
ಹಾಸಿಗೆಗಳ ಮಧ್ಯೆ ನೆಲದ ಮೇಲೆ ತಾನು ಮಲಗಿರುವುದನ್ನು ನೋಡುತ್ತಲೇ ಅವನಿಗೆ ಏಕ್ದಮ್ ಹೈ ಫೀವರ್ ಬಂದು ಬಿಟ್ಟಿತು. ಅಲ್ಲಿಂದಲೇ ಮನೆಗೆ ಫೋನ್ ವಾಯಿಸಿ ಮಜಬೂತಾದ ಧರ್ಮರಾಜ ನರ್ಸಿಂಗ್ ಹೋಮಿನಲ್ಲಿ ದಾಖಲಾದ. ಇದು ನಡೆದು 1 ವಾರವಾಗಿದೆ. ಈಗ ಹೈಲೈಟ್ ಆಸ್ಪತ್ರೆಗೆ ಬಂದ ದಿನದಿಂದಲೂ ಆಕೆಯ ಮೈಮಾಟವನ್ನು ಗಮನಿಸುತ್ತಾ ಬಂದಿದ್ದಾನೆ. ಆತನಿಗಿರುವುದು 2 ಹುಚ್ಚುಗಳು, ಹೆಂಡ ಹೆಣ್ಣು. ಹೆಂಡ ಸಿಗದಿದ್ದರೂ ಪರವಾಗಿಲ್ಲ, ಹೆಣ್ಣಿನೊಂದಿಗೆ ಸಂಘವಿಲ್ಲದಿದ್ದರಂತೂ ಗೋತಿಯಂತಾಡು ಬಿಡುತ್ತಿದ್ದ. ಆತನ ಚಂಚಲ ಮನ ಪ್ರತಿ ದಿವಸ ರಾತ್ರಿ ಯಾರಾದರೂ ಹೆಣ್ಣಿನೊಂದಿಗೆ ರಮಿಸಿದ ಹೊರತು ಆತನಿಗೆ ತೃಪ್ತಿಯಾಗುವುದಿಲ್ಲ, ಪ್ರಶಾಂತ ನಿದ್ದೆ ಬರುವುದಿಲ್ಲ, ಸಮಾಧಾನಗೊಳ್ಳುವುದಿಲ್ಲ. ಇಂಥ ಚಪಲಚಿತ್ತ ಕಲಿಯುಗ ವಾತ್ಸಲ್ಯನ ಹೆಸರು ಪರಿಮಳ ಬೀರುವ ಹೂವಿನ ಹೆಸರಿದ್ದರೂ ಹೃದಯ ಮಾತ್ರ ತುಂಬ ಕಠಿಣ. ಬರ್ಬರ ಹತ್ಯೆಗಳಿಗೆ ಹೆಸರುವಾಸಿಯಾದ ಅವನ ಹೆಸರು ಮಾತ್ರವಷ್ಟೇ ಜನ ಸಾಮಾನ್ಯರ ಎದೆಯನ್ನು ಗಡಗಡ ನಡುಗಿಸುತ್ತಿದೆ. ಲೆಕ್ಕವಿಲ್ಲದಷ್ಟು ರೇಫು, ಮಿನಿ ಕಥೆಗಳಿಗೆ, ಮರ್ಡರ್ ನಿಳ್ವತೆಗಳಿಗೆ, ಕಟ್ಟುತ್ವದ ಕಾದಂಬರಿಗಳಿಗೆ ವಸ್ತುವಾಗಬಲ್ಲ ಆತನ ಹೆಸರು. ಸಂಪಂಗಿ ರಾಮನ ಸ್ಪೆಷಲ್ ವಾರ್ಡಿನಿಂದ ಆಕೆ ಹೊರಬಂದು ತನ್ನ ರೆಸ್ಟ್ ರೂಮಿನತ್ತ ಹೆಜ್ಜೆ ಹಾಕುವಾಗ ಆ ಭವ್ಯ ನರ್ಸಿಂಗ್ ಹೋಮಿನ ಕಾಂಪೌಂಡ್ ದಾಟಿ ಕತ್ತಲನ್ನು ಹ್ಯಾಂಡ್ ಲ್ಯಾಂಪ್ ಬೆಳಕಿನಿಂದ ಭೇದಿಸುತ್ತಾ ಬಂದ ಮಹಾದ್ವಾರದ ಮುಂದೆ ನಿಂತಿತು. ಕೆಂಪು ಬಣ್ಣದ ಕಾಂಟೇಶ ಕಾರೊಂದು. ಕಾರಿನಿಂದ ಇಳಿದು ಬಂದಿಬ್ಬರು, ಒಬ್ಬ ಏಸುರುಪ, ಮತ್ತೊಬ್ಬ ನಾಚಪ್ಪ. ತೂರಾಡುತ್ತಿರುವ ದೇಹಗಳು, ಹೊತ್ತು ತಳ್ಳಗಣಿ ಥೋಮ್ ತಾಳ ಹಾಕುವಂಥ ಹೆಜ್ಜೆಗಳೊಂದಿಗೆ ಹೆಬ್ಬಾಗಿಲು ದಾಟಿ ನೀಳವಾದ ಕಾರಿಡಾರ್ನಲ್ಲಿ ನಡೆಯುವಾಗ ಇವರಿಗೆ ಅಭಿಮುಖವಾಗಿ ಬಂದಳು ಆಕೆ. ಕೇವಲ 6 ಅಡಿಗಳ ಅಂತರದಲ್ಲಿ ತಮ್ಮ ಕಣ್ಣ ಮುಂದೆಯೇ ರೆಸ್ಟ್ ರೂಮಿಗೆ ನುಗ್ಗಿದ ಕುಸುಮಬಾಲೆಯನ್ನು ನೋಡಿದೆವು. ತಡ, ಅವರಿಬ್ಬರು ಕೂಡ ಮನ್ಮಥನ ಆಶೀರ್ವಾದದೊಂದಿಗೆ ಒಳಗಾಗಿ ಬಿಟ್ಟರು. ಎಂಥದೋ ತೆವಲು ರಾಗ ಹಾಡಿತು. ಮೊದಲೇ ಗಾನಮತ್ತರಾದ ಅವರಿಗೆ ಇನ್ನಷ್ಟು ಮತ್ತೇರಿ ಬಿಟ್ಟಿತು. ಫಾರಿನ್ ಗುಂಡಿನ ಅಮಲಿನಲ್ಲೋ ತಬ್ಬಿಬ್ಬುಗೊಂಡ ಆ ಗುಂಡು ಜೋಡಿ ತೂರಾಡುತ್ತಲೇ ಸಂಪಂಗಿರಾಮನ ವಾರ್ಡಿನೊಳಗೆ ನುಗ್ಗಿ ಸಂಪಂಗಿರಾಮನ ಮೆತ್ತನೆಯ ಮುಂದಿನ 2 ಕುಷನ್ ಕುರ್ಚಿಯಲ್ಲಿ ದಪ್ಪನೆ ಕುಳಿತರು. ಲೋ ಸಂಪಂಗಿ, ಅಂತೂ ಈ ನನ್ನ ವಾರ್ಡಿಗೆ ಬಲು ಪಸಂದಾಗಿರೋ ಅಕ್ಕಿನೇ ಹಾಕವ್ರಲ್ಲಯ್ಯ. ಲೊಚ್ಚಗುಟ್ಟಿದ. ಏನಪ್ಪ, ಯಾವ ಅಕ್ಕಿ? ಏಸು? ತುಸು ಐಕ್ಯ ಕಡಿಮೆ ಇರುವ ಸಂಪಂಗಿನ ಅರ್ಥವಾಗಲಿಲ್ಲ. ಈ ನನ್ನ ಮಗ ಒಂಥರ ಟ್ಯೂಬ್ಲೈಟ್ ಇದ್ದ ಹಾಗೆ ಗುರು, ನಿಧಾನವಾಗಿ ಅರ್ಥ ಮಾಡಿಕೊಳ್ತಾನೆ ಅಣಕವಾಡಿದ ನಾಚಪ್ಪ. ಮುಖಭಂಗವಾದಂತಾಯಿತು ಸಂಪಂಗಿಗೆ. ಅರೆ ನಿಮಿಷ ಯೋಚಿಸಿದ ಕೊನೆಗೆ ಹೊಳೆದೇ ಬಿಟ್ಟಿತು ಗುಂಡು. ಮಿತ್ರರಿಬ್ಬರು ಉದಾಸಿಸಿದ ಅಕ್ಕಿ ಯಾರೆಂಬುದು ಅರ್ಥವಾಯಿತು ಬಿಡೋ ಮಕ್ಕಳ, ನೀವುಗಳ ಬಗ್ಗೆ ತಾನೇ ಹೇಳ್ತಿರೋದು. ಅದೇ ಆ ನರ್ಸು? ವೆರಿ ಗುಡ್, ಹೌದೌದು ಅವಳೇ. ಕುಡುಕರ ಬಾಯಿಗಳ ಯಥೇಚ್ಛವಾಗಿ ಪ್ರಶಂಸೆಯ ಸುರಿಮಳೆಗೆತ್ತಿದ್ದೇವೆ. ಅನಂತರದ ಕೆಲ ನಿಮಿಷಗಳ ಆ ಸ್ಪೆಷಲ್ ವಾರ್ಡ್ ಅರುಂಧತಿಯ ಚೆಲುವಿನ ಬಗ್ಗೆ ಮೈಮಾಟದ ಬಗೆಗಿನ ಚರ್ಚೆಗಳಿಂದ ತುಂಬಿತು. ವಾರೆ ವಾ, ಸಬಾಸ್, ಬೊಂಬಾಟ್ ಐಡಿಯಾ ಕಣೋ, ನೋ ಟೈಮ್ ವೇಸ್ಟ್ ಮುಂತಾದ ಉದಾಹರಣೆಗಳಿಂದ ಶಭಾಷಣೆಗಳಿಂದ ತುಂಬಿ ಹೋಗಿತ್ತು. ತ್ರಿಮೂರ್ತಿ ಧೂರ್ತ ಮಿತ್ರರ ಈ ಎಲ್ಲ ಕುಡುಕ ಮಾತುಗಳು ಅಂತಿಮವಾಗಿ ಸಂಚೊಂದನ್ನು ರೂಪಿಸಿದವು. ಅದೆಂತಹ ಸಂಚು ಎಂದರೆ, ಹೆಣ್ಣೊಬ್ಬಳು ಅತ್ಯಮೂಲ್ಯವಾಗಿ ಕಾಪಾಡಿಕೊಂಡು ಬಂದಿರುವ ಶೀಲಕ್ಕೆ ಮಾರಕವಾಗಿ ಪರಿಣಮಿಸುವಂಥ ಸಂಚು. ಕಾಮುಕ ನಾಯಿಗಳಿಂದ ದೈಹಿಕ ಮತ್ತು ಮಾನಸಿಕವಾಗಿ ಯಾತನೆಗೊಳಗಾಗುವಂಥ ನೀಚ ಸಂಚು. ಅದಕ್ಕೆ ಯಾವ ಕಾನೂನಿನ ಬೆಂಬಲವೂ ಇಲ್ಲ. ಹಾಗೆಯೇ ಆ ಸಂಚು ಕ್ರಿಯೆಯನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸುವುದು ಕಷ್ಟ. ಬಹಳ ದ್ವಾಪರದ ದ್ರೌಪದಿಯಿಂದ ಅರೆಯಶಸ್ವಿಯಾಗಿ ಆರಂಭಿಸಬಹುದಾದ ಈ ಸಂಚು ಕಲಿಯುಗದಲ್ಲಂತೂ ಲೆಕ್ಕವಿಲ್ಲದಷ್ಟು ಕರ್ಮಕಾಂಡಗಳು ಸೃಷ್ಟಿಸಿದೆ. ಅಮಾಯಕ ಹೆಣ್ಣುಗಳ ಮಾನಸಿಕ ಸ್ತರದಲ್ಲಂತೂ ಅಪಾರವಾಗಿ ತತ್ತರಿಸುತ್ತಿದ್ದಂತೆ ಮಾಡಿದೆ. ಈ ಸಂಚಿನ ಹೆಸರಿಗಿರುವ ವಿಶೇಷ ಆಂಗ್ಲ ಮತ್ತು ಕನ್ನಡ ಭಾಷೆಯ ಅಕ್ಷರ ಲೆಕ್ಕ ಸಾಮಸ್ಯವೇ. 4 ಅಕ್ಷರಗಳ ಈ ಪದ ದಿನಪತ್ರಿಕೆಗಳಿಗೆ ಹೇರಳಗ್ರಾಸದ ವಿಷಯವಾಗಬಲ್ಲದು. ಕನ್ನಡದಲ್ಲಿ ಮಾನಭಂಗ, ಆಂಗ್ಲದಲ್ಲಿ ರೇಫು. ಡನ್ ಡನ್. ನ್ಯಾಯ ಎಲ್ಲಿದೆ?
ಕಾದಂಬರಿಯನ್ನು ಪಟ್ಟುಗಳಂತ ಓಡಾಡುತ್ತಿದ್ದ ಅರುಂಧತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.